ಈಗೇನು ರಾಜ್ಯಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ತಾವೇನಾದ್ರೂ ಇವರೇನೋ ಹೊಸ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ತಮಗೇನೋ ಇದೆಯಾ ಅಂತ? ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಏನು ಇಂಜಿನ್ ಇದ್ದಿದ್ದು ಆ ಇಂಜಿನು ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡಿದರೆ ಅನ್ಕೋತೀನಿ. ಇವತ್ತು DK ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೇನು ಕುರ್ಚಿ ಕೂತ್ಕೊಂಡಿದ್ದಾರೆ, ಸಾಕಷ್ಟು ನಿರೀಕ್ಷೆ ಇದೆ. ಇವರೇನು ಗ್ಯಾರಂಟಿಗಳನ್ನು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳನ್ನು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಇವರೂ ಕೂಡ ಆ ಕೆಲಸ ಮಾಡ್ದಿರಾ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PRR ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗಳಿದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳಿಗೆ ಬರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಎಲ್ರಿಗೂ ಫೆಸಿಲಿಟಿ ಕೊಟ್ಟರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನರೇಟ್ ಮಾಡಲಿ. ಇವತ್ತು ಬಜೆಟ್ 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದ್ದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಲಿ. ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಅದಾದ್ಮೇಲೆ ಫ್ರೀ ಕೊಡಲಿ, ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮನ್ನು ಈ ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ DK ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ಕೋತೀನಿ. ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಆಗಿದೆ.